ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾಳೆ ನಡೆಯಲಿರುವ ಎಕ್ಸಾಮ್ 3 ಬಿಸ್ನೆಸ್ ಸ್ಟಡೀಸ್ ಅಂದರೆ ವ್ಯವಹಾರ ಅಧ್ಯಯನ, ಇದಕ್ಕೆ ಈಗಾಗಲೇ ನಾನು 3 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿದ್ದೇನೆ. 3 ಅಂದರೆ ಒಂದು ಕನ್ನಡ ಮೀಡಿಯಮ್ಮು, 2 ಇಂಗ್ಲೀಷ್ ಮೀಡಿಯಂ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಈಗ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ವ್ಯವಹಾರ ಅಧ್ಯಯನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಮೊದಲನೆಯ ಪ್ರಶ್ನೆ, ಉತ್ಪನ್ನ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆಯನ್ನು ಬರೆಯಿರಿ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಅಧ್ಯಕ್ಷರು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕೆಳಗಿನ ಯಾವುದಾದರೂ ಟೇಲರ್ ಅವರ ನಿರ್ವಹಣೆಗೆ ತತ್ವವಲ್ಲ ಅನ್ನುವುದು ಯಾವುದು ಅಂತ, ಕೆಳಗಿನವುಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಮತ್ತೆ ಆಪ್ಷನ್ ಬಿ ಆಗಿರುತ್ತೆ. ಅದು ಕಾರ್ಯಾತ್ಮಕ ಮೇಲ್ವಿಚಾರಣೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕಾರ್ಯಾತ್ಮಕ ಮೇಲ್ವಿಚಾರಣೆ. ಕ್ವಶನ್ ನಂಬರ್ 3, ಈ ಕೆಳಗಿನವುಗಳಲ್ಲಿ ಯಾವುದು ಏಕ ಬಳಕೆ ಯೋಜನೆಯಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಮುಂಗಡ ಪತ್ರ ಅಂತ ಇದೆಯಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4, ಕೆಲಸ ನಿರ್ವಹಿಸುವಲ್ಲಿ ಪರಸ್ಪರ ಸ್ಪಂದಿಸುವಿಕೆಯ ಕಾರಣದಿಂದ ಸಹಜ ಸ್ಫೂರ್ತಿಯಿಂದ ಪ್ರಾರಂಭವಾಗುವ ಸಾಮಾಜಿಕ ಸಂಬಂಧಗಳ ಜಾಲಬಂಧ ಅಂತ ಇದೆ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಅನೌಪಚಾರಿಕ ಸಂಘಟನೆ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 5, ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆಯ ಉತ್ಪನ್ನವಾಗಿದೆ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದೂರದರ್ಶನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈಗ MCQsಗಳು ಕಂಪ್ಲೀಟ್ ಆಯಿತು. ಈಗ ನಾವು ಸೆಕೆಂಡ್ ಮೇನ್ ಕ್ವಶನ್ ಪಾರ್ಟ್ ಎ ನಲ್ಲಿ ಇದ್ದೇವೆ. ನೋಡಿ ವಿದ್ಯಾರ್ಥಿಗಳೇ, ಈ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಆಯಿತಾ ಸರಿಯಾದದ್ದನ್ನು ನೋಡಿ ಬರೆಯಿರಿ ಅಂತ, ತುಂಬಿರಿ ಅಥವಾ ಬರೆಯಿರಿ. ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಡ್ಯಾಶ್ ಅಂತ ಇದೆ. ಇದಕ್ಕೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹೆನ್ರಿ ಫಯೋಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 7, ಡ್ಯಾಶ್ ನಿರ್ದಿಷ್ಟ ಹೇಳಿಕೆಗಳಾಗಿದ್ದು ಏನನ್ನು ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ ಅಂತ ಇದೆ. ಹೌದಲ್ವಾ? ಇದಕ್ಕೆ ಏನಂತೀರ ತಾವುಗಳು, ನಿಯಮಗಳು ಅನ್ನುವಂಥದ್ದು ಸರಿಯಾದ ಉತ್ತರ. ನಿಯಮಗಳು ನಿರ್ದಿಷ್ಟ ಹೇಳಿಕೆಗಳಾಗಿದ್ದು ಏನನ್ನು ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ. 8ನೆಯ ಪ್ರಶ್ನೆ, ಅಪೇಕ್ಷಿತ ಗುರಿಗಳನ್ನು ಸಾಧಿಸಲು ಕಾರ್ಯವನ್ನು ಮಾಡುವಂತೆ ಜನರನ್ನು ಉತ್ತೇಜಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುತ್ತಾರೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮೋಟಿವೇಶನ್ ಅಂತ ಇಂಗ್ಲೀಷಲ್ಲಿ ಹೇಳಿದರೆ ಕನ್ನಡದಲ್ಲಿ ಪ್ರೇರೇಪಣೆ ಅಂತ ಕರೆಯುತ್ತೇವೆ. 9ನೆಯ ಪ್ರಶ್ನೆ, ಡ್ಯಾಶ್ ಎಂದರೆ ಮಾಲೀಕರ ನಿಧಿ ಮತ್ತು ಎರವಲು ನಿಧಿಗಳ ಮಿಶ್ರಣವಾಗಿದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಇದನ್ನು ನಾವು ಬಂಡವಾಳ ರಚನೆ ಅಂತ ಕನ್ನಡದಲ್ಲಿ ಹೇಳಬಹುದು. 10ನೆಯ ಪ್ರಶ್ನೆಗೆ, ಉತ್ಪಾದಕರಿಂದ ಗ್ರಾಹಕರಿಗೆ ಸರಕುಗಳ ಭೌತಿಕ ಚಲನೆಗೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನು ಡ್ಯಾಶ್ ಎನ್ನುವರು ಅಂತ ಇದೆ. ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ನಾವು ಇಂಗ್ಲೀಷಲ್ಲಿ ಕರೆದರೆ ಇದರಲ್ಲಿ ಭೌತಿಕ ವಿತರಣೆ ಎಂದು ಕರೆಯುತ್ತೇವೆ. ಈಗ ಎ ಪಾರ್ಟಲ್ಲಿ 3ನೆಯ ಭಾಗದಲ್ಲಿದ್ದೇವೆ. ಹೊಂದಿಸಿ ಬರೆಯಿರಿ. ಮ್ಯಾಚ್ ದಿ ಫಾಲೋಯಿಂಗ್. ಆರ್ಥಿಕ ಪರಿಸರ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಉಳಿತಾಯ ಮತ್ತು ಹೂಡಿಕೆ ದರಗಳು ಅನ್ನುವಂಥದ್ದು ಸರಿಯಾದ ಉತ್ತರ. ಅಧಿಕಾರ ಅಂತ ಇದೆ. ಬಿ. ಕ್ವಶನ್ ನಂಬರ್ ಬಿಗೆ ಸರಿಯಾದ ಉತ್ತರ ಪ್ರತಿನಿಯೋಜನೆಯ ಮೂಲಾಂಶ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ ಸಿ, ಆವರಣ ನೇಮಕಾತಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಾಹ್ಯ ಮೂಲ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4, ಕಾರ್ಯಾತ್ಮಕ ಶಿಷ್ಟಗಳನ್ನು ನಿಗದಿಪಡಿಸುವುದು ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನಿಯಂತ್ರಿಸುವಿಕೆಯ ಮೊದಲ ಹಂತ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈ ಕೊನೆಯದಾಗಿ ಮುದ್ರೆ ಅಂತ ಇದೆ. ಇದನ್ನು ನಾವು ಏನಂತ ಕರಿತೀರಾ ಅಂತ ಹೇಳಿದರೆ ಉತ್ಪನ್ನ ಗುರುತಿಸುವಿಕೆ ಅಂತ ಹೇಳುತ್ತೀರಾ. ಹೌದಲ್ವಾ? ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ನೋಡಿ, ಈಗ ಬ್ರ್ಯಾಂಡ್ ಅಂತಾರೆ. ಮುದ್ರೆ ಅಂದರೆ ಬ್ರ್ಯಾಂಡ್ ಹೆಸರಿದ್ರೇ ಅಲ್ವಾ? ಬನ್ನಿ, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ.
ನೋಡಿ ಕೊಟ್ಟಿರುವ ಪ್ರಶ್ನೆಗೆ ನೀವು ಒನ್ ವರ್ಡ್ ಆನ್ಸರ್ ಆದರೂ ಬರಿಬೋದು ಅಥವಾ ಒಂದು ಸೆಂಟೆನ್ಸ್ ಮುಖಾಂತರನಾದರೂ ಬರಿಬೋದು. ಇಟ್ ಡಿಪೆಂಡ್ಸ್ ಆನ್ ಕ್ವಶನ್. ಈಗ ದಕ್ಷತೆ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಎಷ್ಟು ಈಸಿ ಇದೆ ನೋಡಿ. ದಕ್ಷತೆ ಎಂದರೆ ನಿಮ್ಮ ಸಾಮರ್ಥ್ಯ. ಕಡಿಮೆ ಸಂಪನ್ಮೂಲಗಳನ್ನು ಬಳಸಿ ಹೆಚ್ಚು ಫಲಿತಾಂಶಗಳನ್ನು ಪಡೆಯುವುದೇ ದಕ್ಷ ಮೂಲ ಎಂದು ನಾವು ದಕ್ಷತೆ ಎಂದು ಕರೆಯುತ್ತೇವೆ. ಇದನ್ನು ಇಂಗ್ಲೀಷಲ್ಲಿ ಅಬಿಲಿಟಿ ಅಂತ ಕರಿತೀವಿ. ಅವಾಯ್ಡ್ ವೇಸ್ಟಿಂಗ್ ಮೆಟೀರಿಯಲ್ಸ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಅಬಿಲಿಟೀಸ್ ಆಗಿರ್ಬೋದು, ಮನಿ ಆಗಿರ್ಬೋದು. ಆಯಿತಾ. 19ನೆಯ ಪ್ರಶ್ನೆ ಸಿಬ್ಬಂದಿ ನಿರ್ವಹಣೆಯಲ್ಲಿ ಅನುಸ್ಥಾಪನೆ ಎಂದರೇನು ಅಂತ ಇದೆ. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಬ್ಬಂದಿ ನಿರ್ವಹಣೆಯಲ್ಲಿ ಅನುಸ್ಥಾಪನೆ ಎಂದರೆ ಹೊಸ ಉದ್ಯೋಗಗಳನ್ನು ಕಂಪನಿಗೆ ಪರಿಚಯಿಸುವುದು ಎಂದರ್ಥ. ನೋಡಿ, ಅನುಸ್ಥಾಪನೆ ಅಂದರೆ ಹೊಸ ಉದ್ಯೋಗಗಳನ್ನು ಕಂಪನಿಗೆ ಪರಿಚಯಿಸುವುದು ಎಂದರ್ಥ. ಕ್ವಶನ್ ನಂಬರ್ 14 ನಾಯಕತ್ವದ ಯಾವುದಾದರೊಂದು ಶೈಲಿಯನ್ನು ಹೆಸರಿಸಿ ಅಂತ ಇದೆ. ಬಹಳ ಈಸಿ ಅಲ್ವಾ. ಒಂದು ಶೈಲಿ ಅಂದರೆ ಪ್ರಜಾಪ್ರಭುತ್ವ ನಾಯಕತ್ವ, ಅದನ್ನು ತಾವುಗಳು ಬರೀಬೋದು ಎಕ್ಸಾಮಲ್ಲಿ. 15ನೆಯ ಪ್ರಶ್ನೆ ಸ್ಥಿರ ಆಸ್ತಿಗೆ ಒಂದು ಉದಾಹರಣೆ ಕೊಡಿ ಅಂತ ಇದೆ. ಯಾವುದಾದ್ರೂ ಬರೀಬೋದು ಕಣ್ರಿ. ಭೂಮಿ ಬರೀರಿ, ಕಟ್ಟಡ ಬರೀರಿ, ಅಥವಾ ವಾಹನಗಳು ಬರೀರಿ, ಅಥವಾ ಯಂತ್ರೋಪಕರಣಗಳು ಬರಿಬೋದು. ಯಾವುದಾದ್ರೂ ಒಂದು ಬರೆದರೂ ಸಾಕು, ಒಂದು ಅಂಕ ನಿಮಗೆ ಎಕ್ಸಾಮಲ್ಲಿ ಸಿಗೋದು. 16ನೆಯ ಪ್ರಶ್ನೆ ರಾಷ್ಟ್ರೀಯ ಬಳಕೆದಾರರ ಕುಂದುಕೊರತೆಗಳ ಪರಿಹಾರ ಆಯೋಗದ ಹಣಕಾಸಿನ ಮಿತಿ ಎಷ್ಟು ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 10 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿದೆ ಅನ್ನುವುದು ಹೆಚ್ಚಿಗೆ ಇದೆ. ನೋಡಿ ವಿದ್ಯಾರ್ಥಿಗಳೇ, ನಾಳೆ ಎಕ್ಸಾಮ್ ಆದ ತಕ್ಷಣ ದಯವಿಟ್ಟು ನೀವು ನಮಗೆ ನಾಳೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿಕೊಟ್ರೆ ಬಹಳ 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 ಉಪಕಾರ ಆಗುತ್ತೆ. ಯಾಕಂದರೆ ಮುಂದೆ ಯಾರಿಗೂ ಕೂಡ ಈ ಎಲ್ಲ ಪೇಪರ್ ಸಿಗುವುದಿಲ್ಲ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಏನು ಲಭ್ಯವಿಲ್ಲವೋ ಮಾರ್ಕೆಟಲ್ಲಿ ಅದನ್ನು ನಾವು ಇಲ್ಲಿ ಲಭ್ಯ ಮಾಡಿಕೊಡುತ್ತೇವೆ. ಅದೇ ನಮ್ಮ ಸ್ಪೆಷಲ್, ಮತ್ತೇನೂ ಇಲ್ಲ. ಧನ್ಯವಾದಗಳು. ಅದಕ್ಕೆಲ್ಲ ಪ್ರೀತಿ ಸಹಕಾರ, ಅದಕ್ಕೆಲ್ಲ ದೇಣಿಗೆ ನಿಮ್ಮದೇ ಇರುವಂಥದ್ದು. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಏನಂತೀರ ಸರ್, ಅದು ತಾವುಗಳು ಸರ್ಕ್ಯುಲೇಟ್ ಮಾಡಿ, ಯಾವುದು ಲಿಂಕ್ಸ್ಗಳನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಕಲೀಲಿ, ಅವರು ಪಾಸಾಗಲಿ, ಅವರು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಮುಂದಿನ ಜೀವನವನ್ನು ರೂಪಿಸಿಕೊಳ್ಳಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಂತಹ ಮೆಟೀರಿಯಲ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಯಿತಾ. ನಾಳೆ ತಾವುಗಳು ಪ್ರಶ್ನೆ ಪತ್ರಿಕೆ ಕಳಿಸ್ಕೊಟ್ರೆ ಅದಕ್ಕೆ ಉತ್ತರವನ್ನು ಅಪ್ಲೋಡನ್ನು ಮಾಡಿ ಕೊಡುತ್ತೇನೆ. ಧನ್ಯವಾದಗಳು.